ಪಿಕ್ಚರ್ನ ಲಾಂಚ್ ಮಾಡೋದಕ್ಕೆ ನಮ್ಮ ಸಂತೋಷ್ ಸರ್ ದಯವಿಟ್ಟು ಈ ಒಂದು ಲಾಂಚ್ ಮಾಡೋದಕ್ಕೆ ಒಂದು ಮುನ್ನುಡಿಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಪ್ಲೀಸ್. ಆನ್ ದ ಕೌಂಟ್ ಆಫ್ 3, 2, 1 ಗೋ ಸರ್. ಅಂತಂದ್ರೆ ಈ ಒಂದು ಕಂಪ್ಲೀಟ್ ಸಿನಿಮಾಟೋಗ್ರಫಿ ಏನಂತ ಇದೆಯಲ್ಲ, ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿದವ್ರ ಜೊತೆಗೆ ಮಾಡಿದವರು ನಮ್ಮ ಸಂತೋಷ್ ಸರ್. ಸೊ ಅದಕ್ಕೋಸ್ಕರ ನಾವು ಸಂತೋಷ್ ಸರ್ ಕಡೆಯಿಂದ ಇದೊಂದು ಲಾಂಚ್ ನಾವು ಮಾಡಿಸಿದ್ವಿ. ಎಸ್ ಸರ್ ಪ್ಲೀಸ್ ಗೋ. ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ. ಮೋಡ ಕವಿದ ವಾತಾವರಣ, ಬಹುಶಃ ನಿಮಗೆ ಟೈಟ್ಲ್ ನೋಡಿದಾಗಲೇ ಅನ್ಸುತ್ತೆ ಇದು ಸುನಿ ಸ್ಟೈಲದು ಲವ್ ಸ್ಟೋರಿ ಅಂತ. ಒಟ್ಟು ಅಂದರೆ ಈ ಸಿನಿಮಾದ ವಿಜುವಲ್ಸ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಒಟ್ಟು ಅಂದರೆ ಈ ಮಳೆ ಬ್ಯಾಕ್ಡ್ರಾಪ್ ಇಟ್ಕೊಂಡು ನೇಚರ್ ಜೊತೆ ಒಂದು ಹೊಸ ಹುಡುಗನ ಇಟ್ಕೊಂಡು ಮಾಡಿರುವ ಲವ್ ಸ್ಟೋರಿ ಇದು. ಸೊ ಇದು ಅಂದರೆ ಇಟ್ಸ್ ಎ ಮ್ಯೂಸಿಕಲ್ ಲವ್ ಸ್ಟೋರಿ. ಅದ್ರ ಜೊತೆ ವಿಜುವಲ್ಸ್ನ ಎಷ್ಟು ಬ್ಲೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀವಿ. ನಿರ್ಮಾಪಕರು ರಮೇಶ್ ಸರ್ ಅಂತ ಮೈಸೂರು. ಒಂದು ಸಲ ಪ್ರೇಮ ಕಥೆ ಆದಮೇಲೆ ಅವ್ರದ್ದು 2ನೇ ಸಿನಿಮಾ ಇದು. ಒಟ್ಟು ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಒಂದು ಒಳ್ಳೆ ಫೀಲ್ ಆಗುತ್ತೆ, ಒಳ್ಳೆ ಆಹ್ಲಾದಕರವಾದ ವಿಜುವಲ್ಸ್ ನೀವು ನೋಡ್ತೀರಿ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ಹುಡುಗ ಶೀಲಮ್ಮ ಮತ್ತು ಇಬ್ಬರು ಹುಡುಗಿರು, ಅದ್ರ ಜೊತೆ ಒಂದಷ್ಟು ಹೊಸ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಒಟ್ಟು ಸಿನಿಮಾ ನೋಡಿದಾಗ ಒಂದು ಹೊಸ ಥರದ ಅನುಭವ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನಮಸ್ಕಾರಗಳು. ಒಂದು ಸರಳ ಪ್ರೇಮ ಕಥೆ ಅಂದರೆ ನನ್ನ ಲೈಫಲ್ಲಿ ಒಂದು ಬೇರೆ ರೀತಿಯೇ ಸಿನಿಮಾ. ಗ್ಯಾಪಲ್ಲಿ ಬಂತು, ಆದರೆ ನನ್ನ ಲೈಫ್ಗೆ ಒಂದು ಬೂಸ್ಟ್ ಅಪ್ ಕೊಡ್ತದು. ನಾವು ಗತವೈಭವ ಮಾಡ್ಬೇಕಾದ್ರೆ ಅವರು ಒಂದು ಎಲೆಕ್ಷನ್ ಬ್ರೇಕ್ ತೊಗೊಂಡ್ರು. ಆ ಬ್ರೇಕಲ್ಲಿ ನಾನು ಪ್ಲ್ಯಾನ್ ಮಾಡಿದಂಥ ಸಿನಿಮಾ, ವೆಲ್ ಎಕ್ಸಿಕ್ಯೂಟೆಡ್ ಪ್ರೊಡಕ್ಷನ್ ವೈಸು. ಸೊ ಅದಾದಮೇಲೆ ಅದು ಮಾಡಬೇಕಾದ್ರೆ ರಮೇಶ್ ಸರ್ಗೆ ಒಂದು ಅನಿಸ್ತಿತ್ತು, ಇವ್ರಿಗೆ ಏನೋ ಈ ಗ್ಯಾಪಲ್ಲಿ ಇನ್ನೊಂದು ಏನೋ ಮಾಡ್ತಾ ಇದ್ದಾರೆ ಅಂತ. ಸೊ ಅದೇ ಈ ಚಿತ್ರ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಹೇಳಿದ್ದೆ ಇವತ್ತು ಟೈಟಲ್ ಲಾಂಚ್ ಅಂತ, ಮೋಡ ಕವಿದ ವಾತಾವರಣ. ಬಟ್ ಇನ್ನೊಂದು ಸರ್ಪ್ರೈಸ್ ಇದೆ, ಏನಂದರೆ ಇಲ್ಲಿ ಹೀರೋ ಕೂಡ ಲಾಂಚ್. ಹೀರೋ ಬೇರೆ ಯಾರು ಅಲ್ಲ, ನಮ್ಮ ಮನೆ ಮಗ ಅಂದರೆ ನಮ್ಮ ಪ್ರೊಡಕ್ಷನ್ ಮಗ. ಯಾಕಂದರೆ ಅವ್ರನ್ನ ಕರಿಬೇಕಾದ್ರೆ ನನ್ನ ಮಗನೇ ಅಂತ ಕರಿತಿದ್ದೆ ನಾನು. ಸೊ ಅಂದರೆ 2014 ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಪ್ಲ್ಯಾನ್ ಮಾಡಿದಾಗ ಅವರು ಪ್ರೊಡಕ್ಷನ್ ಜೊತೆ ಇದ್ದರು, ಆರ್ಟಿಸ್ಟ್ ಆಗಿದ್ದರು. ಜೊತೆಗೆ 2014 ನಂದೆಲ್ಲ ಪ್ರೊಡಕ್ಷನ್ಸಲ್ಲೂ ಅವರು ಇನ್ವಾಲ್ವ್ ಇದ್ದರು. ಒಂದರಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದರು, ಆಮೇಲೆ ಅಲ್ಮೇಲಮ್ಮ ಟೈಮಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವ್ರು ಪ್ರತಿ ಸಲ ನನ್ನ ಕತೆ ಹೇಳ್ಬೇಕಾದ್ರೆ ಅವ್ರು ಕೇಳೋರು, ಸರಿ ಕತೆ ತುಂಬ ಚೆನ್ನಾಗಿದೆ, ಇದು ಹೀರೋ ಯಾರು ಅಂತ. ನಾನು ಅದ್ರ ತಕ್ಕನಾದ ಹೀರೋಗಳ ಹೆಸರು ಹೇಳ್ತಿದ್ದೆ. ಅವಾಗ ಒಂಚೂರು ಬರ್ನಿಂಗ್ ಸ್ಮೆಲ್ ಬರ್ತಾಯಿತ್ತು. ಸೊ ಫೈನಲಿ ಗೊತ್ತಿತ್ತು ಶೀಲಂ ಬಂದಿದ್ದು ಆರ್ಟಿಸ್ಟ್ ಆಗಬೇಕು ಅಂತಲೇ ಬಂದಿದ್ದು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಬ್ಜೆಕ್ಟ್ಗಳು ಡಿಸ್ಕಸ್ ಮಾಡ್ತಾ ಸರ್ ಇದಕ್ಕೆ ಯಾರು ಹೀರೋ ಅಂದಾಗ ಅವ್ರಿಗೆ ಆಲ್ರೆಡಿ ಹೋಗಿತ್ತು ಬೇರೆ ಯಾರೋ ಇರ್ತಾರೆ ಅಂತ. ಇಲ್ಲ, ಇದಕ್ಕೆ ನೀವೇ ಹೀರೋ ಅಂತ ಹೇಳಿ ಸೊ ಶೀಲಂನ ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ. ನನ್ನ ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಶೀಲಂ ಶ್ರೀಶೈಲಂ ಇದೆಯಲ್ಲ ಟೆಂಪಲ್, ಶ್ರೀಶೈಲಮ್ ಅದರದ್ದೇ ಇವ್ರ ಮನೆ ದೇವರು. ಸೊ ಅಲ್ಲಿಂದ ಶೀಲಂ ಅಂತ ಇಟ್ಟಿದ್ದಾರೆ. ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೆ, ಯೂಟ್ಯೂಬರ್ಸ್ಗೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ ನಮಸ್ಕಾರ. ನಾನು ಜಾಸ್ತಿ ಏನು ಮಾತಾಡಲ್ಲ, ಯಾಕೆಂದರೆ ಫುಲ್ ಕಾನ್ಸಂಟ್ರೇಷನ್ ಸಾಂಗ್ ಮೇಲೆ ಇತ್ತು. ಸೊ ಪ್ರಿಪೇರ್ ಏನು ಆಗಿಲ್ಲ. ಸೊ ಸುನಿ ಸರ್ ಪ್ಲ್ಯಾನ್ ಆಗಿ ಗುರು ಪೂರ್ಣಿಮೆ ದಿನ ಅವ್ರ ಶಿಷ್ಯನ್ ಲಾಂಚ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಕೃತಜ್ಞತೆಗಳು ಸರ್. ಮೋಡ ಕವಿದ ವಾತಾವರಣ ಬಗ್ಗೆ ಹೇಳ್ಬೇಕಾದ್ರೆ ಇದು ನನ್ನ ಅದೃಷ್ಟ. ಯಾಕೆಂದರೆ ಈ ಸಿನಿಮಾದಲ್ಲಿ ಮಾಡಿದ ಟೆಕ್ನಿಷಿಯನ್ಸು ಸ್ಟಾರ್ಗಳ ಜೊತೆ ಮಾಡಿರೋ ಟೆಕ್ನಿಷಿಯನ್ಸೇ ಆ್ಯಕ್ಚುಲಿ. ಸೊ ಈ ಒಂದು ಕನ್ಸಾಲಿಡೇಷನ್ ಟೀಮ್ ಏನಿದೆ, DOP ಸಂತೋಷ್ ಸರ್ ಆಗಿರ್ಬೋದು, ಮ್ಯೂಸಿಕ್ ಜೂಡಾ ಸ್ಯಾಂಡಿ, ಎಡಿಟರ್ ಆದಿತ್ಯ ಆ್ಯಂಡ್ ಆರ್ಟ್ ಡೈರೆಕ್ಟರ್ ರಾಘಣ್ಣ ಆ್ಯಂಡ್ ಪ್ರೊಡಕ್ಷನ್ ಬ್ಯಾನರ್ ರಮೇಶ್ ಸರ್ ಆ್ಯಂಡ್ ಫ್ರೆಂಡ್ಸ್. ಸೊ ಈ ಕನ್ಸಾಲಿಡೇಷನ್ ಟೀಮ್ನ ಇಟ್ಕೊಂಡು ಯಾವುದೇ ಸ್ಟಾರ್ಗೆ ಸೂಪರ್ ಸ್ಟಾರ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಎಸ್ ಅಂತಾರೆ. ಸೊ ಅಂಥ ಒಂದು ಟೀಮಲ್ಲಿ ನಾನು ಲಾಂಚ್ ಆಗ್ತದೆ ಅಂದರೆ ನನ್ನದು ಪುಣ್ಯ ಇದು.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಆಲ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ನನ್ನೂ ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೊಸಬ್ರಿಗೆ ಮಾಡೋದ ಓಕೆ ಭಯ ಇಲ್ಲ, ಹೊಸಬ್ರು ಮಾಡೋದು ನನಗೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಓಕೆ, ಯಾಕಂದ್ರೆ ಅಲ್ಲಿ ನಾನು ಕಿಂಗ್ ಇರ್ತೀನಿ, ನಾನು ಹೇಳ್ದಾಗೆ ನಿಜ ಸರ್, ನಿಜ. ಆಕ್ಚುಲ್ ಆಗಿ ನಿಮ್ಮನ್ನ ಆಕ್ಚುಲ್ ಆಗಿ ನಮ್ಮ ಭಯ ಪ್ರೊಡ್ಯೂಸರ್ಸ್ ಇರಬೇಕು. ಪ್ರೊಡ್ಯೂಸರ್ಸ್ ಆಕ್ಚುಲಿ ಈವನ್ ನಾನು ರಮೇಶ್ ಸರ್ ಜೊತೆ ಕೂಡ ಮಾತಾಡ್ತಾ ಇದ್ದೆ. ರಮೇಶ್ ಸರ್ ಒಂದು ಮಾತು ಹೇಳ್ತಾ ಇದ್ರು. ಸೊ ಸುನೀಲ್ ಸರ್ ಅಂತಂದ್ರೆ ಒಂಥರ ಫ್ಯಾಕ್ಟ್ರಿಯಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಒಬ್ಬ ನಾಯಕನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ರು ಆಕ್ಚುಲ್ ಆಗಿ. ಸೊ ಎಸ್ ನ್ಯೂ ಫ್ರೆಂಡ್ಸ್ನ ಕೂಡ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪರಿಚಯ ಮಾಡಿಸ್ತಾ ಇದ್ರ. ಅಂಡ್ ಆಬ್ವಿಯಸ್ಲಿ ನಿಮ್ಮ ಅವರ ಒಂದು రెండు ಸಿಕ್ಕಾಪಟ್ಟೆ 14 ವರ್ಷದಿಂದ ಅಂತ ಕೇಳ್ಪಟ್ಟೆ. ಅಂಡ್ ಮೀನ್ ಟೈಮ್ ಇನ್ನೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಿಮ್ಮ RCB ಟಿ ಶರ್ಟ್ಗೂ ಮತ್ತೆ ಶೀಲಂ ಅವ್ರಿಗೂ ಏನಾದ್ರು ನಂಟಿದೆ? ನನ್ನ ಜೊತೆಗೆ ಈ ಸತಿ RCB ಮ್ಯಾಚ್ ಬೇರೆ ಗೆದ್ದಿದೆ. ಈ ಸಲ ಕಪ್ ನಮ್ದು, ಈ ಸಲ ಫಿಲಮು ನಮ್ದು. ಓಕೆ, ಸೂಪರ್. ಸೊ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಜೊತೆಗೆ ನಮ್ಮ ಪ್ರೊಡ್ಯೂಸರ್ಸ್ನ ಕೂಡ ಈ ಒಂದು ವೇದಿಕೆ ಮೇಲೆ ಕರೆದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಶುರು ಮಾಡಿದ ಅಂದ್ರೆ ಪ್ರೊಡಕ್ಷನ್ ಶುರು ಮಾಡಿ ಒಂದು ಸರಳ ಪ್ರೇಮ ಕಥೆ ಮಧ್ಯೆ ರಮೇಶ್ ಸರಿಗೆ ಡೌಟ್ ಬಂತು, ನೀವು ಶ್ರೀಲಂ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಅಂತ. ಏನ್ ಮಾಡಿದೀವಿ ಅಂತ ಪ್ರಾಡಕ್ಟ್ನ ತೋರಿಸಿ ಎಲ್ಲ ಅವ್ರಿಗೆ ಸಖತ್ ಖುಷಿ ಆದ್ರು. ಏನ್ ಬಜೆಟ್ ಇನ್ನು ಪ್ರೊಸೀಡ್ ಮಾಡೋಕ್ಕೆ ನಮ್ಗೊಂದು ಹೆಲ್ಪ್ ಬೇಕು ಸರ್, ನಿಮ್ ಲಕ್ಕಿ ಹ್ಯಾಂಡ್ ಬಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸರಿ ಏನ್ ಬಜೆಟ್ ಅಂತ ಮೆಸೇಜ್ ಮಾಡಿದ್ರು. ಅವ್ರಿಗೆ ಮೆಸೇಜ್ ಮಾಡ್ಬೇಕಾದ್ರೆ 1 0 ಹೆಚ್ಚಿಗೆ ಕಳಿಸಿದೆ ಬೈ ಮಿಸ್ಟೇಕ್ ಆಗಿ. ಈಗ ಫಾರ್ ಎಕ್ಸಾಂಪಲ್ 1 CR ಆದ್ರೆ 10 CR ಆಗಿತ್ತು. ಸರ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರ ಜೊತೆಗೆ ಇನ್ನ 3 ಪಿಲ್ಲರ್ಸ್ನ ಸ್ಟ್ರಾಂಗ್ ಆಗಿ ತಗೊಂಡು ಈ ಸರಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಎಸ್, ನಮ್ಮ ಪ್ರೊಡ್ಯೂಸರ್ಸ್ಗಳ ಒಂದು ವೇದಿಕೆ ಮೇಲೆ ಕರೆದಕ್ಕೆ ಇಷ್ಟಪಡ್ತಾನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ತಾವು ವಾಸನನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ತಮ್ಮಿಬ್ಬರಿಗೂ. ಸೊ ನಮ್ಮ ಪ್ರೊಡ್ಯೂಸರ್ಸ್ಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಮೈಸೂರು ಸರ್ ಅವರು, ಜೊತೆಗೆ ನಮ್ಮ ಶ್ರೀ ರಂಗರಾಜು ಸರ್ ಅವರು, ಜೊತೆಗೆ ನಮ್ಮ ಲೋಕೇಶ್ ಬೆಳವಾಡಿ ಸರ್, ಜೊತೆಗೆ ನಮ್ಮ ಗೋವಾ ರಮೇಶ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ತಕ್ಕಂಥ ನಮ್ಮ ಸಂತೋಷ್ ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬನ್ನಿ ಮೇಡಮ್. ಇದೀಗ ನಮ್ಮ ಹಾಗೂ ನಿಮ್ಮೆಲ್ಲರ ಮೇನ್ ಅಟ್ರಾಕ್ಷನ್ ನಾಯಕಿ ಕುಂಟುತ್ತಾ ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ. ನಮ್ಮ ಚಿತ್ರದ ನಾಯಕಿ ಆಗಿರ್ತಕ್ಕಂಥ ಸಾತ್ವಿಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆರಾಮಾಗಿದ್ದೀರಾ ಮೇಡಮ್? ಈಗ ಸ್ಟೇಜಿಗೆ ಕಳೆ ಬಂತು ಅನ್ಸುತ್ತೆ. ಜಾಸ್ತಿ ನಾನು ಮಾತಾಡಲ್ಲ, ಸೊ ನಿಮ್ಮ ಹತ್ರ ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಂದ ಕೇಳಿಸಿದ ಕ್ವಶನ್ಸ್ ಇದ್ದವರ ಕೇಳ್ಕೊಬೋದು. ಸಿಕ್ಕಾಪಟ್ಟೆ ಬಿಸಿ ಇದ್ರಿ, ಒಂದಿಷ್ಟು ಸಿನಿಮಾಗಳು ನಡೀತಾ ಇದ್ವು, ಯಾವ ಗ್ಯಾಪಲ್ಲಿ ಕತೆ ಮಾಡ್ಕೊಂಡ್ರಿ. ಆಮೇಲೆ ಯೂಶಲಿ ಎಲ್ಲರೂ ಹೇಳ್ದಂಗೆ ಸುನಿಗೆ ಆಕ್ಷನ್ಗಿಂತ ಲವ್ ಸ್ಟೋರಿಗಳು ಬಹಳ ಬೇಗ ಹಿಡಿತವೆ ಕೈಗೆ ಅಂತೇಳಿ. ಸೊ ಈ ಲವ್ ಸ್ಟೋರಿ ಮತ್ತೆ ಸುನಿಯ ಹಳೆಯ ನೆನಪುಗಳನ್ನ ಮರುಕಳಿಸೋಂಥ ಲವ್ ಸ್ಟೋರಿನ ಅಥವಾ ಈಗಿನ ಟ್ರೆಂಡಿಗೆ ಬೇಕಾದಂಥದ್ದು ಹೇಗೆ? ಕತೆ ಒನ್ಲೈನ್ ಸುಮಾರು 2021-22 ಆ ರೀತಿ ಮಾಡಿರ್ಬೋದು. ಬಟ್ ಬರಿತಾನೆ ಇದ್ದೆ, ನನಗೆ ದಿನ ಬರೆಯೋ ಅಭ್ಯಾಸ ಇದೆ. ಸೊ ರಾತ್ರಿ ಬರಿತಾ ಒಂದು ಪಾಯಿಂಟಲ್ಲಿ ಇದೆ ಕೆಲವು ಎಕ್ಸೈಟಿಂಗ್ ಪಾಯಿಂಟ್ಸ್ ಇತ್ತು. ಸೊ ಅವನ್ನ ಡಿಸ್ಕಸ್ ಮಾಡ್ತಾ, ಅಂದರೆ ಶೀಲಂ ಆಫೀಸಲ್ಲೇ ಇರ್ತಿದ್ರು. ಸೊ ಡಿಸ್ಕಸ್ ಮಾಡ್ತಾ ಒಂದು ಪಾಯಿಂಟಲ್ಲಿ ನೀಟ್ ಸ್ಕ್ರಿಪ್ಟ್ ಆಯಿತು. ಸ್ಕ್ರಿಪ್ಟ್ ಆಗಿ ಒಂದು ಸ್ಕೆಡ್ಯೂಲ್ ಗ್ಯಾಪ್ ಸಿಕ್ಕಿದಾಗ ಒಂದು ಸ್ಕೆಡ್ಯೂಲ್ ಮಾಡ್ಕೊಂಬಂದು, ನಮ್ಮದೇ ಪ್ರೊಡಕ್ಷನ್ ಇದ್ದಿದ್ದು ಸ್ಟಾರ್ಟಿಂಗು. ಸೊ ನಾವೇ ಒಂದು ಲಿಮಿಟೆಡ್ ಇತ್ತು ಒಂದು ಸ್ಕೆಡ್ಯೂಲು, ಅದನ್ನ ಮಾಡ್ಕೊಂಬಂದು ಅದನ್ನ ಫೂಟೇಜಸ್ ನೋಡಿದ್ಮೇಲೆ ಎಕ್ಸೈಟ್ ಆಗಿ ಬಜೆಟ್ ಇದೆಲ್ಲ ಸ್ವಲ್ಪ ಲ್ಯಾವಿಶ್ ಮಾಡ್ಕೊಂಡು. ಯೂಶಲಿ ನೀವು ಹೇಳಿದಾಗ 1-0 ಜಾಸ್ತಿ ಹಾಕಿದ್ದು ನಿಜನಾ ಸುಳ್ಳ? ತಮಾಷೆ. ಓಕೆ, ಆಗಲೇ ಇನ್ನೊಂದು ಮಾತಾಡಿದ್ರು, ನನಗೆ ಹೊಸೊಬ್ರು ಸಿನಿಮಾ ಮಾಡೋಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ನಾನು ಅಲ್ಲಿ ಕಿಂಗ್ ಆಗಿರ್ತೀನಿ ಅಂತ. ಹಾಗಾದರೆ ಸ್ಟಾರ್ ಸಿನಿಮಾ ಮಾಡುವಾಗ ಏನಾಗಿರ್ತೀನಿ? ಕಿಂಗ್ ಮೇಕರ್ ಆಗಿರ್ತೀನಿ. ಇಲ್ಲ, ಸೇಮ್ ಅಂದರೆ ಅಫ್ಕೋರ್ಸ್ ಸ್ಟಾರ್ ಸಿನಿಮಾ ಮಾಡೋದು ಖುಷಿನೇ. ಅವ್ರ ಡೇಟ್ಸ್ಗೆ ಅಂದರೆ ತುಂಬ ಟೈಮ್ ಹಿಡಿತಲ್ಲ, ಆ ಗ್ಯಾಪಲ್ಲಿ ಒಂದು ಸಿನಿಮಾ ಒಪ್ಕೊಂಬಿಟ್ಟಿರ್ತೀನಿ ಕಮಿಟ್ಮೆಂಟ್ಗೆ. ಆ ಕಮಿಟ್ಮೆಂಟ್ ಮುಗಿಯೋಷ್ಟಲ್ಲಿ ಇನ್ನೊಂದು ಕಮಿಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಹೊಸಬ್ರದೇ ಹೋಗ್ತಾ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಸ್ಟಾರ್ ಸಿನಿಮಾ ಮಾಡೋಕೆ ಅಂತ ಆಸೆ ಇರುತ್ತೆ, ಸೇಮ್ ನನಗೂ. ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿರ್ತಾರೆ. ಸೊ ಒಂದು ಟೈಮಲ್ಲಿ ಒಂದೇ ಪ್ರಾಜೆಕ್ಟ್ಗೆ ಟೈಮ್ ಕೊಡೋದು ಯೂಶುವಲ್ ಆಗಿ ಕಾಮನ್ ಅದು.
ಆದರೆ ನಿಮ್ದೀಗ ಮೋಡ ಕವಿದ ವಾತಾವರಣ, ಗತವೈಭವ, ದೇವರು ರುಜು ಮಾಡಿದನು, ಮತ್ತು ನಿನ್ನೆ ಒಂದು ಅನೌನ್ಸ್ ಆಯಿತು. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಸೇಮ್ ನಾನು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ಈ ರೀತಿ ಹ್ಯಾಂಡ್ಲ್ ಮಾಡಿದ್ದೀನಿ. ದಿನೇಶ್ ಬಾಬು ಸರ್ ಇದ್ದಾಗ ಒಂದು ಶೂಟಿಂಗ್ ಮಾಡ್ತಿದ್ದೆ, ಮತ್ತು ಇನ್ನೊಂದು ಪೋಸ್ಟ್ ಪ್ರೊಡಕ್ಷನಲ್ಲೂ ಹೋಗ್ತಿದ್ದೆ. ಬಟ್ ನೀವು ಹೇಳ್ದಂಗೆ ನಾನು ಸಿಂಪಲ್ ಆದ ಸ್ಟೋರಿ 2013 ಅದಕ್ಕೆ ಡೆಡಿಕೇಟ್ ಮಾಡಿದೆ. 2014 ಬಹುಪರಾಗ್ ಅದಕ್ಕೆ ಡೆಡಿಕೇಟ್ ಮಾಡಿದೆ. 2015 ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅದಕ್ಕೆ ಡೆಡಿಕೇಟ್ ಮಾಡಿದೆ. 2016 ಈ ಮೂರಲ್ಲೂ ಆಗಿದ್ದು ಏರುಪೇರು ತೀರ್ಸಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ. ಅಲ್ಲಿಗೆ ನನಗೆ ಬುದ್ಧಿ ಕಲ್ತ್ಕೊಂಡೆ, ಯಾವ್ದು ಹಿಡಿಯೋದು ಕೈ, ಯಾವ್ದು ಕೊಡುತ್ತೆ ಕೈ ಗೊತ್ತಾಗಲ್ಲ. ಸೊ ನಾವು ಇದು ಮಾಡ್ತಾ ಹೋಗ್ಬೇಕು ಅಂತ. ಗತವೈಭವ ಪಂಚವಾರ್ಷಿಕ ಯೋಜನೆ ನಾನು ಟೀಸರ್ ಬಿಟ್ಟು ಅದು ಅಂದರೆ ಅದರದ್ದೇ ಆದಂಥ ಟೈಮ್ ಆ ಪ್ರಾಜೆಕ್ಟ್ ತಗೋತಾ ಇದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಮೊನ್ನೆ ಯಾರೋ ಶೋರಿಲ್ ನೋಡಿ, ಮೊನ್ನೆ ಮೀನ್ಸ್ ಒಂದು 6 months ಬ್ಯಾಕು ತೆಲುಗುನ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಕೆ ಮತ್ತೆ ಅದ್ರದ್ದು ವರ್ಕ್ಗಳು ಅದರದ್ದೇ ಆದಂಥ ಟೈಮ್ ಅದು ತಗೊಳ್ತಾ ಇದೆ. ಅದಾದ್ಮೇಲೆ ದೇವರು ರುಜು ಮಾಡಿದನು ಒಂದು ನೀಟ್ ಸ್ಕೆಡ್ಯೂಲ್ ಮುಗಿದಿದೆ. ಅದಾದ್ಮೇಲೆ ಹೀರೋ ಬಾಡಿ ಟ್ರಾನ್ಸ್ಫಾರ್ಮ್ ಹೋಗಿದ್ದಾರೆ. ಅವ್ರದ್ದು ಫ್ಲಾಶ್ ಬ್ಯಾಕ್ ಪೋರ್ಷನ್ ಒಂದು ಚೂರು ಶೂಟ್ ಇದೆ, ಅದಾಗಿದೆ. ಮತ್ತೆ ಇದು ಅಂದರೆ ಒಂದು ಸರಳ ಪ್ರೇಮಿಕತೆ ಟೈಮಲ್ಲಿ ಮಾಡಿದ್ದೆ. ಈಗ ಯಾವ ಹಂತದಲ್ಲಿದೆ ಈಗ ಇವತ್ತು ಕುಂಬಳಕಾಯಿ, ಅದಕ್ಕೆ ಇದು ರಿಸ್ಕಿ ಶಾಟ್ ಇಟ್ಕೊಂಡಿದ್ದು. ಇವತ್ತು ಯಾರದೇ ಕಾಲ್ ಮುರಿದೋದ್ರೂ ನಮ್ಗೇನೂ ಸಮಸ್ಯೆ ಇಲ್ಲ. ಇವತ್ತು ಶೂಟಿಂಗ್ ಮುಗಿಸೋಣ. ರಮೇಶ್ ಅವರೇ, ನನಗೆ ಒಂದು ಸರಳ ಪ್ರೇಮ ಕಥೆ ಮಾಡಿದ್ವಿ. ಒಂದು ಸರಳ ಪ್ರೇಮ ಕಥೆನ ಲ್ಯಾವಿಶ್ ಆಗಿ ಮಾಡಿದವರು ನೀವು. ಸೊ ಮೋಡ ಕವಿದ ವಾತಾವರಣಕ್ಕೆ 3 ಜನ ಎಕ್ಸ್ಟ್ರಾ ನಿಮ್ಮ ಜೊತೆ ಬಂದರು. ಹಾಗಾದ್ರೆ ತುಂಬ ದುಬಾರಿ ಅನ್ಸ್ಕೊಂಡ್ರ ಅಂತ ಸಿಂಪಲ್ ಸುನಿ? ಸರ್, ಎಲ್ಲರೂ ನನ್ನ ಸ್ನೇಹಿತರೆ. ಆ್ಯಕ್ಚುಲಿ ನಮ್ಮ ಫೈನಾನ್ಸಲ್ಲಿರಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಪ್ರಾಪರ್ಟಿ ಎಲ್ಲ ಜೊತೆಲೇ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀವಿ. ಈ ಸಿನಿಮಾನು ಜೊತೆಲಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಎಲ್ಲರೂ ಪಾರ್ಟ್ನರಾಗಿ ಮಾಡ್ಕೊಳ್ಳಿ. ನಷ್ಟ ಆದರೂ ಒಬ್ರಿಗೆ ಆಗಲ್ಲ, ಎಲ್ರಿಗೂ ಆಗುತ್ತೆ. ಲಾಭ ಆದರೆ ಎಲ್ರಿಗೂ ಬರುತ್ತೆ. ಯೂಶಲಿ ಏನೇ ಆದರೂ ಸುನಿ ಜೊತೆಗೆ ಇರ್ತಾರಲ್ಲ ಅಂತ, ಒಂದು ಆ ಕಡೆ ಆದರೂ ಇನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಡ್ತಾರೆ ಅಂತನಾ? ಹೌದು ಸರ್. ನಮಗೆ ಕಾರಣ ಏನು ಅಂದರೆ ಅವ್ರಿಗೂ ನಮಗೂ ನನ್ನ ಸ್ವಭಾವ ಅವ್ರ ಸ್ವಭಾವ ಒಂದೇ ಥರ ಇದೆ. ಅದರಿಂದ ನಮ್ಗೆ ಜಾಸ್ತಿ ಇಷ್ಟ ಆಗ್ತಾರೆ. ಶಿಲಂ ಸರ್ ನಮಸ್ತೆ. ಆಸ್ ಎ ಹೀರೋ ಆಗಿ ಫಸ್ಟ್ ಸಿನಿಮಾ. ಹೌದು. ಸುನಿ ಅವ್ರ ಜೊತೆಗೆ ಒಂದಿಷ್ಟು ಕೆಲಸ ಮಾಡಿದ್ದೀರಿ, ಹೌದು. ಅನುಭವಗಳಾಗಿದೆ. ಸೊ ಹೀರೋ ಆದಮೇಲೆ ಒಂದಷ್ಟು ಏನೋ ಒಂದು ಸಣ್ಣ ಪುಟ್ಟ ಕನಸುಗಳಿರ್ತವೆ. ಸೊ ಯಾವ್ದು ಮಟ್ಟಕ್ಕೆ ಆ ಡ್ರೀಮ್ ಇಟ್ಕೊಂಡಿದ್ದೀರಾ ಈ ಸಿನಿಮಾ ಮೂಲಕ? ಸರ್, ಸುನಿ ಸರ್ ಎಲ್ಲ ಸಿನಿಮಾದಲ್ಲೂ ನನ್ನ ಫಸ್ಟ್ ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಜೊತೆ ಎಂಗೇಜ್ಮೆಂಟ್ ಮಾಡಿ ಆ ಥರ ಮಾಡಿ ಅಷ್ಟೇ ಕ್ಯಾರೆಕ್ಟರ್ ಇರ್ತಿತ್ತು. ಈ ಸಿನಿಮಾದಲ್ಲಿ ಸರ್ ಫಸ್ಟಿಗೆ ಹೇಳಿದ್ರು, ನಿಮ್ಗೆ 2 ಹೀರೋಯಿನ್ ಇದ್ದಾರೆ ಅಂತೇಳಿ. ಸಾತ್ವಿಕ ಮತ್ತು ಮೋಕ್ಷ ಕುಶಾಲ್ ಇಬ್ಬರು ಇದ್ದಾರೆ. ಸೊ ನಾನು ಆ್ಯಸ್ ಎ ಮಾಡ್ಲಿಂಗ್ ಪ್ರೊಫೆಷನಿಂದ ಬಂದವನು ಸರ್, ಫಸ್ಟ್ ಮಾಡ್ಲಿಂಗಿಂದ. ಸೊ ಸುನಿ ಸರ್ ಮನೆ ಮಗ ಅಂತ ಏನಕ್ಕೆ ಕರೆದ್ರಂದರೆ, ಒಂದು ಸಿನಿಮಾನ ಎಂಡ್ ಟು ಎಂಡ್ ಕಲಿಸ್ಕೊಟ್ರು ನನಗೆ. ಬರೀ ಹೀರೋ ಆಗಿ ಲಾಂಚ್ ಮಾಡೋದಲ್ಲ, ಒಂದು ಸಿನಿಮಾ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಹೆಂಗಿರುತ್ತೆ, ಏನು ಕತೆ ಅಂತ ಕಂಪ್ಲೀಟ್ ಅರ್ಥ ಮಾಡಿಸ್ಬಿಟ್ಟು ನಾನು ಲಾಂಚ್ ಮಾಡಿದ್ದು ಕೂಡ ಹೇಗಂದರೆ, ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನಿಂದ ಜಿಮ್ಗೆ ಹೋಗಿ ಜಿಮ್ ಇನ್ಸ್ಟ್ರಕ್ಟರ್ಗೆ ಇವ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಹಿಂಗೆ ಆಗಬೇಕು, ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಇಲ್ಲಿ ಕಲಿಬೇಕು, ನೀವು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಕಲಿಬೇಕು ಅಂತ ಅವರೇ ಖುದ್ದಾಗಿ ನನ್ನ ರೆಫರ್ ಮಾಡಿ ಪರ್ಸ್ನಲ್ ಆಗಿ ತೊಗೊಂಬಿಟ್ಟು ಈ ಕಂಪ್ಲೀಟ್ ಲಾಂಚ್ ಮಾಡಿದ್ದು ಸರ್. ಅಂದರೆ ಎಂಡ್ ಟು ಎಂಡ್ ಕ್ರೆಡಿಟ್ ಸುನಿ ಸರ್, ನಾನು ಏನೇ ಇದ್ರು. ಇಲ್ಲೂ ಎಂದಿನಂತೆ ಸುನಿ ಅವರ ಆ ಶೈಲಿಯ ಡೈಲಾಗ್ಗಳೆಲ್ಲ ಇರ್ತಾವ ಹೇಗೆ? ಅದು ತುಂಬ ಕಷ್ಟ ಸರ್. ಅಂದರೆ ಸರ್ದು ಅಂದರೆ ಬೇರೆ ಇವಾಗ ಒಂದು ಪ್ರಿಪೇರ್ ಆಗಿರ್ತೀವಿ, ಸರ್ ಹಾಸ್ಪಿಟಲ್ ಚಕ್ಕನ ಚೇಮ ಮಾಡ್ತಾರೆ, ಅದು ತುಂಬ ಕಷ್ಟ. ಬಟ್ ಸುನಿ ಸರ್ ಜೊತೆ ನಾನು ತುಂಬ ವರ್ಷ ಟ್ರಾವೆಲ್ ಮಾಡೋದ್ರಿಂದ ನಾನು ಆಲ್ರೆಡಿ ಅಭ್ಯಾಸ ಇತ್ತು. ಫಸ್ಟ್ ಆಫ್ ಆಲ್ ನನ್ನ ಹಳೆ ಆ್ಯಕ್ಟಿಂಗ್ ಎಲ್ಲ ನೋಡಿ ಸರ್ರು ಸಾಕು, ನನ್ನ ಜೊತೆ ಕೆಲಸ ಮಾಡೋ ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡು, ನಿನಗೆ ಎಕ್ಸಾಕ್ಟ್ ಆ್ಯಕ್ಟಿಂಗ್ ಅಂದರೆ ಏನಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಹಾಕ್ಕೊಂಡು ಸರ್ ಜೊತೆನೇ ನನಗೆ ಕೋ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದ್ರಿಂದ ಸರ್ದು ಹೆಂಗೆ ಡೈಲಾಗ್ ಡೆಲಿವರಿ ಹೆಂಗಿರುತ್ತೆ ಅಂತೆಲ್ಲ ತುಂಬ ಅರ್ಥ ಆಯಿತು. ಪ್ಲಸ್ ಅವ್ರ ರೈಟಿಂಗ್ ಸ್ಕಿಲ್ ನನಗೆ ಗೊತ್ತಿತ್ತು. ಸೊ ಅದರಿಂದ ಈ ಸಿನಿಮಾ ಈಸಿ ಆಯ್ತು ನನಗೆ. ನಿಮಗೆ ಒಂದು ಏನು ಡಬಲ್ ದವಾಕ ಥರ ಇಬ್ಬರು ಹೀರೋಯಿನ್ ಫಸ್ಟ್ ಟೈಮ್? ಅದೇ ಫಸ್ಟ್ ಸರ್ ಸಿನಿಮಾ. ಎಲ್ಲ ಸಿನಿಮಾದಲ್ಲೂ ನನಗೆ ಹೀರೋಯಿನ್ ಜೊತೆ ಎಂಗೇಜ್ಮೆಂಟ್ ಇರುತ್ತೆ, ಮದುವೆ ಹುಡುಗ ಆಗಿರ್ತೀನಿ, ಮತ್ತು ಬ್ರೇಕ್ ಆಗುತ್ತೆ, ಈ ಥರ ಇತ್ತು. ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್. ಇಲ್ಲಿ ಏನಾಗುತ್ತೆ ಅಂತ ಮೂವಿ ನೋಡಿ ಸರ್, ಮೋಡ ಕವಿದ ವಾತಾವರಣ, ನಿಮ್ಗೇನು ಅನ್ಸುತ್ತೆ ಅದನ್ನೇ. ಸರ್ ಸಂತೋಷ್ ಸರ್, ಯೂಶಲಿ ಕನ್ನಡ ಚಿತ್ರರಂಗದಲ್ಲಿ ಸಂತೋಷ್ ಐ ಪಾದಾಜಿ ಅಂದರೆ ಅದು ಬೇರೆ ಹೆಸರು. ಸೊ ನೀವು ಹೊಸಬ್ರ ಜೊತೆಗೂ ಮಾಡಿದ್ದೀರಿ, ಹಳಬ್ರ ಜೊತೆಗೂ ಮಾಡಿದ್ದೀರಿ. ಸೊ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಸೊ ಸುನಿ ಅಂತಂದರೆ ಇನ್ನೊಂದಿಷ್ಟು ಜಾಸ್ತಿನೇ ಇರುತ್ತೆ, ನಿಮಗೆ ಕೇಳಿದ್ದೆಲ್ಲ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಸುನಿ ಅವರ ಜೊತೆಗೆ ಆ ಬಾಂಡಿಂಗು ಈ ಸಿನಿಮಾದ ತುಂಬ ಎಕ್ಸೈಟ್ಮೆಂಟು ಅನ್ನೋ ಸನ್ನಿವೇಶ ಆದರೆ ಯಾವುದು ಈ ಸಿನಿಮಾದಲ್ಲಿ? ಸರ್, ಸುನಿ ಜೊತೆ ನಂದು 5ನೇ ಸಿನಿಮಾ ಇದೆ. ಯಾಕಂದರೆ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡೇ ಬಂದಿದ್ದೀವಿ. ಆದರೆ ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದರೆ ಯೂಶ್ವಲಿ ನಾವು ಹಳೆ ಮಾತು ಒಂದು ಸಿನಿಮಾದಲ್ಲಿ DOP ಮತ್ತು ಡೈರೆಕ್ಟ್ರ್ ಗಂಡ ಹೆಂಡತಿ ಇದ್ದಂಗೆ ಅಂತ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನೀವು ಸಿನಿಮಾಗಳು ಕಂಟಿನ್ಯೂಸ್ ಮಾಡೋಕ್ಕಾಗತ್ತೆ. ಆದರೆ ಈ ಸಿನಿಮಾ ಅಂದರೆ ಈಗ ಸುನಿ ಮಾಡಿರುವ ಇಷ್ಟು ಸಿನಿಮಾಗಳಂದರೆ
ಮೋಸ್ಟ್ ಆಫ್ ದ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಪೀಕ್ ಮಳೆಯಲ್ಲಿ ಮಾಡಿದರೆ ಮಾನ್ಸೂನು ತುಂಬ ಪೀಕ್ ಆಗಿರೋ ಟೈಮಲ್ಲಿ ಮಾಡಿರೋ ಸಿನಿಮಾ ಇದು. ಆದರೆ ಮಳೆ ಒಳಗಡೆ ನೋಡೋಕ್ಕೆ ತುಂಬ ಚೆಂದ, ಬಟ್ ಮಳೆ ಜೊತೆ ಶೂಟಿಂಗ್ ಮಾಡೋದು ಎಲ್ಲದು ತುಂಬ ಕಷ್ಟದ ಕೆಲಸ ಸರ್. ಯಾಕಂದ್ರೆ ನಾವು ಸ್ಕ್ರೀನಲ್ಲಿ ಹೇಳ್ತೀವಿ ತುಂಬ ಚೆನ್ನಾಗಿ ಕಾಣುತ್ತೆ ಮಳೆ ಅಂತ, ಬಟ್ ಯಾಕಂದರೆ ಇಷ್ಟೊಂದು ಎಕ್ವಿಪ್ಮೆಂಟ್ಗಳಿರುತ್ತೆ, ಇಷ್ಟೊಂದು ಆರ್ಟಿಸ್ಟ್ಗಳಿರುತ್ತೆ, ಅವ್ರು ಯಾರನ್ನು ನಾವು ಒಳಗಡೆ ಇಟ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಇದೊಂಥರ ಆಟ ಆಡ್ದಂಗೆ ಆಚೆ ಹೋಗ್ಬಿಟ್ಟು. ಯಾಕಂದರೆ ಹಾಗಾಗಿ ಈ ಸಿನಿಮಾದ ವಿಜುವಲ್ಸ್ ಅಂದರೆ ಒಟ್ಟು ವಿಜುವಲ್ಸ್ ನೋಡಿದಾಗಲೇ ನಿಮಗೆ ಒಂದು ಬೇರೆ ಥರದ ಫೀಲ್ ಕೊಡುತ್ತೆ. ಈಗ ನಾವು ಚಮಕ್ ಮಾಡಿರ್ಬೋದು, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ಮಾಡಿದ್ವಿ, ಬಟ್ ಆ ಎಲ್ಲಕ್ಕಿಂತ ಬೇರೆ ಥರದ ವಿಜುವಲ್ಸ್ನ ನೀವು ನೋಡ್ಬೋದು. ಅಂದರೆ ತುಂಬ ಕ್ಲಾಸಿ ಆಗಿರುವ ಸಿನಿಮಾ. ಈಗ ಪೋಸ್ಟ್ ನೋಡಿರ್ತೀರ ನೀವು, ಇದರಲ್ಲಿ ಏನಿದೆ ಒಟ್ಟು ಸಿನಿಮಾ ಫುಲ್ ಸಿನಿಮಾ ಅದೇ ಥರ ಕಾಣುತ್ತೆ. ಅಂದರೆ ಪ್ರತಿ ಫ್ರೇಮ್ ಕೂಡ ಇದು ಯಾವುದು ಫೋಟೋ ಫ್ರೇಮ್ ಥರ ಕಾಣುತ್ತೆ, ಅಂದರೆ ನಾವು ಫೋಟೋ ಫ್ರೇಮ್ ಅಂತೀವಿ. ಹಾಗಾಗಿ ಇದು ನಿಮಗೆ ತುಂಬ ಪ್ಲೆಸೆಂಟ್ ವಿಜುವಲ್ಸ್ ಕೊಡುತ್ತೆ. ಸುನಿ, ಮೋಡಕವಿದ ವಾತಾವರಣ ಏನು ಸ್ಟೋರಿ? ಒಂದು 10 ಸೆಕೆಂಡ್ ರೀಡಿಂಗ್ ಕೊಡ್ಬೋದು? 10 ಸೆಕೆಂಡಲ್ಲಿ ಸ್ಟೋರಿನ ಇವ್ರ ಲವ್ ಲೈಫಲ್ಲಿ ಮೋಡ ಕವಿದ ವಾತಾವರಣ ಆಗಿರುತ್ತೆ. ಇವರೆಲ್ಲ ರೈನ್ ಜಾಕೆಟ್ ಹಾಕೊಂಡು ರೆಡಿ ಆಗಿರ್ತಾರೆ. ಮಳೆ ಬರಲ್ಲ, ರೈನ್ ಜಾಕೆಟ್ ಬಿಚ್ಚಿರ್ತಾರೆ, ಮಳೆ ಬರುತ್ತೆ, ಮಿಂಚು ಮತ್ತು ಗುಡುಗು ಜೊತೆ. ಟೆನ್ ಸೆಕೆಂಡ್ಸ್ ಇಷ್ಟೇ. ಥ್ಯಾಂಕ್ ಯು. ಹಾಂ, ಬರ್ದಿಟ್ಟಿದ್ದೀನಿ ಅಂತ ಮುಂಚೆನೇ ಫಿಕ್ಸ್ ಆಗ್ಬಿಡುತ್ತೆ ಅಂದರೆ ಕಂಪ್ಲೀಟಾಗಿ. ಹೇಳಿ ಸರ್. ಖಂಡಿತ ಮಾಡ್ತಿದ್ದ ಸರ್. ಮೊದಲಿಗೆ ಏನು ಅಂತ ಅಂದರೆ, ರಮೇಶ್ ಬಂದು ಒಂದು ಅಣ್ಣ ಅಂತ ನಾನು ಹಿರಿಯ ಎಲ್ಲರಿಗಿಂತ, ಅಣ್ಣ ಒಂದು ಪಿಕ್ಚರ್ ಮಾಡೋಣ ಅಂತೀನಿ. ನಾನು ಮಾಡೋಕ್ಕೇನು ಕೆಲಸ ಇಲ್ವಲ್ಲ, ನಮಗೆ ಬೇಕಾದಷ್ಟು ವ್ಯವಹಾರ ಇದೆ, ಬೇಡ ಅಂತ ಹೇಳ್ತೀನಿ. ಈ ಸಿಂಪಲ್ ಸುನಿ ಅವ್ರನ್ನ ಏನಕ್ಕೆ ಇದು ಅಂತಂದರೆ, ಅವರು ಪರಿಚಯ ಆಗಿದ್ದು ಒಂದು ಸರಳ ಪ್ರೇಮ ಕಥೆಯಲ್ಲಿ. ನಾವೆಲ್ಲ ಮನೇಲಿ ಮಲಗಿರ್ತೀವಿ, ಮನೇಲಿ ಮಲಗಿದ್ದವ್ರಿಗೆ ಕರೆದು ಪಾಠ ಕೊಡ್ತಾರೆ ಇದ್ದಕ್ಕಿದ್ದಾಗೆ. ಸಡನ್ನಾಗಿ ಅಲ್ಲೇ ಶೀಲಮ್ ಅವರು ಅಲ್ಲೇ ಪರಿಚಯ ಆಗಿದ್ದು. ಆಮೇಲೆ ಇವರು ಕೂಡ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶೂಟಿಂಗ್ ನೋಡೋಕೆ ಹೋದಾಗ ಒಂದೊಂದು ರೋಲ್ ಮಾಡಿದ್ದಾರೆ. ಹಾಗೆ ಬಾಂಧವ್ಯ ಬೆಳೆದಿದ್ದು RCBನೇ ಕಾರಣ. ಎಲ್ಲ ಕಡೆ ಜೊತೆನಲ್ಲೇ RCB ಮ್ಯಾಚ್ ನೋಡೋಕೆ ಹೋಗ್ತಿದ್ದೋ, ಗೆಲ್ಲೋವರೆಗೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಿದ್ರು. ಹಾಗೆ ಈಗ ನಾವು ಗೆಲ್ಲೋವರೆಗೂ ಸುಮ್ಮನೆ ಇರಲ್ಲ. ಆದ್ದರಿಂದ ಇನ್ನೂ 1-0 ಆಗಲಿ, ನಮ್ಮ ಶಕ್ತಿ ಇರೋಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಸರ್, ಇಲ್ಲಿ ಇಬ್ಬರು ಹೀರೋಯಿನ್ಗಳಿದ್ದಾರಲ್ಲ, ಸೊ ಇಬ್ಬರಲ್ಲಿ ಮಳೆ ಯಾರು, ಮೋಡ ಯಾರು? ಅಲ್ಲ, ಆನ್ಸರ್ ಕೊಡ್ತೀನಿ ಸರ್. ಕಷ್ಟ ಅಂದರೆ ಕೌದಿರ ಮೋಡ, ಇಬ್ರು ಕಪ್ಪದಿರ ಮೋಡ. ಒಬ್ರು ಮಳೆ ಆಗ್ತಾರೆ, ಒಬ್ಳು ಮಳೆ ಆಗಲ್ಲ. ಹೌದು. ಅಲ್ಲಿಗೆ ಫೈನಲ್ ಇಬ್ಬರು ಹೀರೋಯಿನ್ಗಳು ಹೀರೋಗೆ ಸಿಗಲ್ಲ. ಇಲ್ಲ, ಆ ರೀತಿ ಏನಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇಬ್ರು ಸಿಕ್ಕಿರ್ತಾರೆ. ಲಕ್ಕಿ ಮ್ಯಾನ್ ಅವರು. ಅಂದ್ರೆ ಯಾವ ರೀತಿ ಸಿಗ್ತಾರೆ, ಯಾರು ಎಲ್ಲಿ ಹೋಗ್ತಾರೆ ಸಿನಿಮಾ ನೋಡ್ಬೇಕಷ್ಟೆ. ಬಟ್ ಇಲ್ಲಿ ಸಾತ್ವಿಕನ್ ಅವ್ರು ಬಿಟ್ಬಿಟ್ರಲ್ಲ ಸಿನಿಮಾದಲ್ಲಿ, ಹಂಗೆ ಬಿಟ್ಬಿಡ್ತಾರ ಹೇಗೆ? ಇಲ್ಲ ಇಲ್ಲ, ಸಾತ್ವಿಕ ಇವ್ರನ್ನ ಬಿಟ್ಟು, ನೀವು ಕರೆಕ್ಟಾಗಿ ನೋಡಿದ್ರೆ ಇವ್ರು ಲಾಕ್ ಆಗಿದ್ದು, ಇವ್ರು ಬಿಟ್ಟಿದ್ದು. ಶೀಲಂ ಬಿಡಲ್ಲ ಹಂಗೆ. ಶೀಲಂಗೆ ಇಬ್ಬರು ಬೇಕು, ಅವ್ರಿಗೆ ಮಾತ್ರ ಒಬ್ಬರು ಬೇಕು. ಸೊ ಶೀಲಂ ನಮ್ಮ ಮನೆ ಮಗ ಆದರೆ, ಸಾತ್ವಿಕ ಮೇಡಮ್ ಇಂಡಸ್ಟ್ರಿ ಮಗಳಿದ್ದಂಗೆ. ಸೊ ಇಬ್ರು ಇಂಡಸ್ಟ್ರಿಗೆ ಬಂದಿರೋದು. ಸೊ ಅವ್ರು ಮಾತಾಡ್ತಾರೆ. ನಮಸ್ಕಾರ. ಸಾರಿ ಸರ್, ವೇಟ್ ಮಾಡಿಸೋಕ್ಕೆ ಸಾರಿ. ಅದೇ ಈ ಥರ ಆಯಿತು ಒಂದು ಇನ್ಸಿಡೆಂಟು. ಸೊ ಡ್ರೀಮ್ ಪ್ರಾಜೆಕ್ಟ್ ಥರನೇ ಅಂತ ಹೇಳ್ಬೋದು. ಸಾರಿ, ನನ್ನ ತಲೆ ಓಡ್ತಿಲ್ಲ ಜಾಸ್ತಿ, ಸೊ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಸುನಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಒಂದು ಪ್ರೀಮಿಯರ್ ಶೋ ಅಲ್ಲಿ ಸಿಕ್ಕಿದಾಗ ಅವ್ರಿಗೆ ವ್ಯಕ್ತಪಡಿಸಿದ್ದೆ. ಆ್ಯಂಡ್ ಅದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಕೂಡ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಸುನಿ ಸರ್ ಅಂತ ಒಂದು ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡಿದ್ದು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಶೀಲಂ ನಂಗೆಲ್ಲೂ ಅವ್ರು ಲಾಂಚ್ ಆಗ್ತಿದ್ದಾರೆ ಅಂತ ಅನಿಸೇ ಇಲ್ಲ. ಈ ಸೋ ಡೆಡಿಕೇಟೆಡ್, ಸೋ ಪ್ಯಾಷನೆಟ್. ಮೂವಿ ಅಂದರೆ ಅವ್ರು ಆ್ಯಕ್ಚುಲಿ ನೀರು ಸಹ ಕುಡಿತಿರ್ಲಿಲ್ಲ ಈ ಶೂಟ್ ಮುಗಿಸೋಕ್ಕೋಸ್ಕರ, ಅಷ್ಟು ಡೆಡಿಕೇಟೆಡ್ ಅವರು. ಅವ್ರಿಗೆ ತುಂಬ ಒಳ್ಳೆ ಫ್ಯೂಚರ್, ತುಂಬ ಬ್ರೈಟ್ ಫ್ಯೂಚರ್ ಇದೆ. ಆ್ಯಂಡ್ ಮೋಕ್ಷ ಸಿಕ್ಕಾಬಡೆ ಪ್ರೀತಿಯಾಗಿ ಕಾಣಿಸ್ತಾಳೆ ಇಡೀ ಮೂವಿಯಲ್ಲಿ. ಆ್ಯಂಡ್ ಶೀಸ್ ಡನ್ ಅ ಗ್ರೇಟ್ ಜಾಬ್. ಆಮೇಲೆ ರಮೇಶ್ ಸರ್
ಥ್ಯಾಂಕ್ ಯು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ, ಈ ಸಿನಿಮಾ ಮಾಡಿದ್ದಕ್ಕೆ, ನೀವು ಮಾಡಿದ್ದಕ್ಕೆ ನಮಗೊಂದು ಆಪರ್ಚುನಿಟಿ ಸಿಕ್ಕಿರೋದು, ಈ ಸಾಂಗ್ ನಡೀತಿರೋದು. ಸಂತೋಷ್ ಸರ್ ಪ್ರತಿಯೊಂದು ಫ್ರೇಮಲ್ಲೂ ನಮ್ಮನ್ನ ಪಿಕ್ಚರ್ ಪರ್ಫೆಕ್ಟ್ ಆಗಿ ಒಂಥರ ಒಂದು ಫೋಟೋಗ್ರಾಫ್ ಒಂದು ಪಿಕ್ಚರ್ನ ಫೋಟೋಗ್ರಾಫ್ ಮಾಡಿದಾಗ ಅದು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವಿ, ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೊಡ್ಯೂಸರ್ಸ್ಗೆ. ಆ್ಯಂಡ್ ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ, ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ನನ್ನ ಸಿನಿಮಾಗೂ ಸಪೋರ್ಟ್ ಮಾಡಿ ಸರ್. ಆ್ಯಕ್ಚುಲಿ ಅದು 5 ಮಿನಿಟ್ಸಲ್ಲಿ ಫಿಕ್ಸ್ ಆಗಿದ್ದು. ನಾಳೆ ಶೂಟಿಂಗು, ಇವತ್ತು ನಾನು ಕತೆ ಕೇಳಿದ್ದು, ನಾಳೆ ಶೂಟಿಂಗಲ್ಲಿದ್ದೆ ಕಳಸ. ನಾನು ಸುನಿ ಸರ್ ಪಿಕ್ಚರ್ ಈ ಥರ ಮಾಡ್ತಿದ್ದೀವಿ ಮೇಡಮ್ ಅಂತ ಅಷ್ಟೇ ಹೇಳಿದೆ. ಅದಕ್ಕೆ ಸರ್ ನಾನು ಐ ಮೀನ್ ಅಂತಂದೆ. ಸರ್ ಬಿದ್ದು ಒಂದು ಸ್ವಲ್ಪ ಕಾಲು ಉಳುಕಿದೆ, ಸರಿ ಹೋಗುತ್ತೆ. ಎಕ್ಸ್ಟ್ರಾ ಪ್ರೀತಿ ಇದೆ ಟೀಮಲ್ಲಿ, ಸೊ ಅಲ್ಲಿ ಕಾಂಪನ್ಸೇಟ್ ಆಗುತ್ತೆ. ಓಕೆ, ಜುಡಾ ಅವರೇ ಸಾಕಷ್ಟು ಜರ್ನಿ ಮಾಡಿದ್ದೀರಾ, ಎಲ್ಲ ರೀತಿಯ ಹಾಡುಗಳನ್ನ ಮಾಡಿದ್ದೀರಾ. ಅಂದರೆ ಸುನಿ ಅಂದ ತಕ್ಷಣ ಅವ್ರ ಹಾಡುಗಳು ಅಲ್ಲಿ ಪ್ರಾಮುಖ್ಯತೆ ಪಡಿತವೆ. ಇಲ್ಲಿ ಆಲ್ಮೋಸ್ಟ್ ಆಗಲೇ ಒಂದು ಏನು ಶೀರ್ಷಿಕೆ ನೋಡಿದಾಗ ಒಂದಿಷ್ಟು ಸಾಲುಗಳು ಕೇಳ್ಪಟ್ವಿ. ಇಲ್ಲಿ ಸಾಂಗು ಮೆಲೋಡಿ ಜಾಸ್ತಿನಾ ಅಥವಾ ರಾಕ್ ಅದೆಲ್ಲ ಇದೆಯಾ? ಅಲ್ಲ, ಮೂಡ್ ತಕ್ಕಂಗೆ ಈಗ ಮೆಲಡಿ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಸರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮ್ಯೂಸಿಕ್ಗೆ ತುಂಬ ಸ್ಪೇಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ವರ್ಕಿಂಗ್ ವಿತ್ ಸುನಿ ಸರ್, ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಮೇಲೆ, ದಟ್ ನೋ ಮ್ಯಾಟರ್ ಇವನ್ ಇಫ್ ಹಿ ಡಸಂಟ್ ಲೈಕ್ ಇಟ್, ಇಷ್ಟ ಆಗಿಲ್ಲ ಅಂದರೂ ಕೂಡ ಅವರು ದೇ ರೆಡಿ ಟು satisfy, because end of the day we are in the service industry, whether we are musician or music director. ಸೊ ಆ ಕಾನ್ಫಿಡೆನ್ಸ್ ಇಂದಾನೆ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. 3 ಸಿನಿಮಾಗಳು ನಾನು ಅವ್ರ ಜೊತೆ ಹೊಲ್ಮೇಲಮ್ಮ, ಚಮಕ್, ಸಖತ್ ಮಾಡಿದ್ದೀವಿ. ಆ್ಯಂಡ್ ದೆನ್ ನಾವು ಅಗೇನ್ 3 cinemas ಟುಗೆದರ್ ವಿತ್ ಜಾರೆಡ್ ಆ್ಯಂಡ್ ಜೋಡಾ ಆಸ್ ಮ್ಯೂಸಿಕ್ ಕಂಪೋಸರ್ಸ್ ವಿ ಡೂಯಿಂಗ್. ನಿಮಗೆ ಅದೇ ಸರಳವಾಗಿ ಹೇಳ್ಬೇಕಂತಂದರೆ ಸುನಿ ಅವರು ಯಾವ ಜಾನರ್ಗೆ ಇಷ್ಟ ಆಗ್ತಾರೆ ನಿಮಗೆ? ಎವ್ರಿ ಟೈಮ್ ಸರ್ಪ್ರೈಸ್ ಮಾಡ್ತಾರೆ ಸರ್. ಲೈಕ್ ಒಂದು ಸ್ಟ್ರಿಕ್ಟ್ ಜಾನರ್ ಅಂತ ಏನೋ ಅವರು ಫಿಕ್ಸ್ ಮಾಡಲ್ಲ. ವಿ ಕೀಪ್ ಇವಾಲ್ವಿಂಗ್ ಟು ಟೈಮ್. ಸೊ ಸಮ್ಟೈಮ್ಸ್ ಅವ್ರ ಕಡೆಯಿಂದ ಒಂದು ಐಡಿಯಾ ಬರ್ಬೋದು, ಅದನ್ನು ಇಟ್ಕೊಂಡು ನಾವು ವಿತ್ ವಾಟ್ ಎವರ್ ಸ್ಕಿಲ್ ವಿ ಹ್ಯಾವ್ ಅದನ್ನು ಎಂಫಸೈಸ್ ಮಾಡ್ಕೊಂಡು ಮಾಡ್ತೀವಿ. ಜಾನರ್ ಅಂತ ಬಟ್ ಆ್ಯಕ್ಚುಲಿ ನಮ್ಮ ಕಾಂಬಿನೇಷನಲ್ಲಿ ಐ ಥಿಂಕ್ ಲವ್ ಹ್ಯಾಸ್ ವರ್ಕ್ಡ್ ರಿಯಲಿ ವೆಲ್. ಸುನಿ ಈಗ ಅಲ್ಟಿಮೇಟ್ಲಿ ನಂಬೋದು ಶುಕ್ರವಾರ ಮಾರ್ನಿಂಗ್ ಶೋ ವೀಕ್ ಇದ್ರು ಓಪನಿಂಗು, ಅಲ್ಲಿಂದ ಆಚೆ ಬರೋ ಜನ ಮೌಟ್ ಪಬ್ಲಿಸಿಟಿಯಿಂದ ಕರೆಸ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ನೀವಿದ್ದೀರಾ, ನೀವೆಲ್ಲರೂ ಸಪೋರ್ಟ್ ಮಾಡಿ ಕರೆಸ್ಬೇಕು. ಸುನಿ ಸರ್, ಒಂದು ಸಾಲು ಹಾಕಿದ್ರೆ ಲವ್ ಬಗ್ಗೆ ಅದರಲ್ಲಿ. ಸೊ ನಿಮ್ಮ ಪ್ರಕಾರ ಲವ್ ಅನ್ನೋದು ಅಷ್ಟೊಂದು ಸಿಂಪಲ್ ಅಂತ? ಯಾಕಂದರೆ ಈಗ ಫ್ರಿಜ್ಜು ಡ್ರಮ್ಮು ಕಾಲದಲ್ಲಿ ಇನ್ನೂ ಲವ್ ಅಥವಾ ಮ್ಯಾರೇಜ್ ಅನ್ನೋ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಆಗ್ತಿರೋ ಅಷ್ಟು ಸ್ಟೋರಿಗಳು, ಇನ್ನೂ ಪ್ಯೂರ್ ಲವ್ ಅನ್ನೋದು ಇದೆಯಾ ಅಂತ? ಅದು ಪೂರ್ತಿ ಓದಿಲ್ಲ ನೀವು. ಲವ್ ಈಸ್ ಆಸ್ ಸಿಂಪಲ್ ಆಸ್ ಕಾಂಪ್ಲಿಕೇಟೆಡ್. ಸೊ ನಾವು ಸಿಂಪಲ್ ಅನ್ಕೊಂಡ್ರೆ ಸಿಂಪಲ್ಲು, ಕಾಂಪ್ಲಿಕೇಟೆಡ್ ಅಂದರೆ ಕಾಂಪ್ಲಿಕೇಟೆಡ್. ಹೊರಗಡೆ ಜಗತ್ತಿಗೆ ಸಿಂಪಲ್ ಅಂತಲೇ ತೋರಿಸ್ಬೇಕು, ಮನೆ ಒಳಗಡೆ ಏನಾಗುತ್ತೆ ಅದು ನಮಗೆ ಮಾತ್ರ ಗೊತ್ತಿರಬೇಕು. ಇದು ಬಿಟ್ಟು ಹೇಳೋದಾದರೆ ಅಂದರೆ ಇದೊಂದೇ ಈ 4 ಪಿಲ್ಲರ್ ಏನು ಸೇರಿದೆ ಪ್ರೊಡಕ್ಷನ್ ಹೌಸು, ಇದೊಂದೇ ಸಬ್ಜೆಕ್ಟಿಗೆ ನಿಲ್ಲಲ್ಲ. ಅವರು ಆಲ್ರೆಡಿ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಮತ್ತು ಇವರೆಲ್ಲರೂ ಸಿನಿಮಾ ಪ್ರೇಮಿಗಳು, ಬೇಸಿಕಲಿ ಸಿನಿಮಾನ ಇಷ್ಟಪಟ್ಟು ಬಂದವರು. ಸೊ ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತಲೇ ಇದೆ. ರಮೇಶ್ ಸರ್ ಇರ್ಬೋದು, ರಂಗರಾಜು ಸರ್ ಇರ್ಬೋದು, ಇವರೆಲ್ಲರೂ ಮೈಸೂರಲ್ಲಿ ಅಂದರೆ ಬಿಸ್ನೆಸ್ ವೈಸು ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ, ಮತ್ತು ಸಿನಿಮಾ ವೈಸು ಬೆಳಕಿದ್ದಾರೆ. ಗೋವಾ ರಮೇಶ್ ಸರ್ ಗೋವಾದಲ್ಲಿ ಬಿಸ್ನೆಸ್ ಬೆಳೀತಾ ಇದ್ದಾರೆ. ಲೋಕಿ ಅವರು ಬೆಳವಾಡಿಲಿ ಬೆಳೀತಾ ಇದ್ದಾರೆ. ಸೊ ಇವರೆಲ್ಲರೂ ಪಿಲ್ಲರ್ ಸೇರಿಕೊಂಡು ಚೆನ್ನಾಗಿ ಮಾಡ್ತಾರೆ. ಆರ್ಟ್ ರಾಘು ಅನ್ನೋರು, ನನ್ನ ರಾಘು ಮೈಸೂರು ಅಂತ ಸಿಂಪಲ್ ಆನ್ ಲವ್ ಸ್ಟೋರಿಯಿಂದ ನನ್ನ ಸಿನಿಮಾ ಎಲ್ಲ ಆರ್ಟ್ ಅವ್ರು ಬರಲ್ಲ ಸ್ಟೇಜ್ ಮೇಲೆ, ಬಂದೊಂದು ಅಣ್ಣ ನಮಸ್ಕಾರ ಮಾಡಿ ಹೋಗ್ಬೋದು. ಆರ್ಟ್ ರಾಘೋಣ ಇದ್ದಾರೆ. ಮತ್ತು ಕೋರಿಯೋಗ್ರಫಿ ಮಧು ಸರ್ ಮಾಡಿದ್ದಾರೆ, ಅವರು ನನ್ನ ಕೋ ಡೈರೆಕ್ಟರ್ ಆಗಿದ್ದಾರೆ ಒಂದು ಸಲ ಪ್ರೇಮ ಕಥೆಯ. ಕಾಸ್ಟ್ಯೂಮ್ಸು ದಯಾನಂದ್ ಭದ್ರಾವತಿ ಮತ್ತು ಮಾಧುರಿ ಮೇಡಮ್ ಮಾಡಿದ್ದಾರೆ. ಪೋಸ್ಟರ್ ಡಿಸೈನು ಅಶ್ವಿನ್ ಅಂತ ನಿಮ್ಗೆ ಗೊತ್ತಿರ್ತಾರೆ. ಅವನು ಆಪರೇಷನ್ ಅಲ್ಮೇಲೆ ಅವ್ನು ಫಸ್ಟ್ ಫಿಲಮು, ಅಲ್ಲಿಂದ ನಂದೆಲ್ಲ ಪೋಸ್ಟರ್ ಡಿಸೈನು ಅಶ್ವಿನೇ ಮಾಡಿದ್ದಾನೆ. ಎಡಿಟರ್ ಬಂದು ಆದಿತ್ಯ, ಒಂದು ಸರಳ ಪ್ರೇಮಕತೆ ಫಸ್ಟ್ ಫಿಲಮು ಇದು. ಮತ್ತು ಇಂಪಾರ್ಟೆಂಟ್ ಮೋಕ್ಷ ಕುಶಾಲ್ ಕಾಣಿಸ್ತಿಲ್ಲ, ಯಾಕಂದರೆ ಮೋಡ ತುಂಬ ಕವಿದಿದೆ ಅವ್ರಿಗೆ. ಅವ್ರ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಇದೆ. ಸೊ ಬಟ್ ಬೇರೆ ಶೂಟ್ ಇರೋದ್ರಿಂದ ಅವ್ರಿಗೆ ಆ ಶೂಟ್ ಫಸ್ಟ್ ಪ್ರಿಫರೆನ್ಸ್ ಆಗಿರೋದ್ರಿಂದ ಬಿಟ್ಟೋಗಿದ್ರೆ. ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾರೆಕ್ಟರ್ ರಿವೀಲಲ್ಲಿ ಅವ್ರನ್ನ ಕರೆಸಿ ಅವ್ರನ್ನ ಮಾತಾಡ್ತೀವಿ.
ಅಣ್ಣ ಗೊತ್ತಿಲ್ಲ ನನಗೂ, ಅಂದರೆ ರಿಲೀಸ್ ನಮ್ಮ ಕೈಯಲ್ಲಿ ಎಲ್ಲ ನೋಡ್ಬೇಕು, ಅದ್ರ ತಕ್ಕನಾಗಿ ಟೈಮ್ ತಕ್ಕನಾಗಿ. ಇದು ಬರ್ಬೋದು ಅಥವಾ ಗತವೈಭವನು ಬರ್ಬೋದು.